ಬಿಟ್ಟು 4 ದಿನಗಳಾದವು. ಇನ್ನೂ ಎಷ್ಟು ದಿನ ಅಂತ ಈ ನಿಮ್ಮ ದೇಹನ ದಂಡಿಸ್ತೀರ ಕಲ್ಯಾಣ ದೇವ? ದಯವಿಟ್ಟು ಈ ನಿಮ್ಮ ಉಪವಾಸನ ನಿಲ್ಲಿಸಿ. ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದರೆ ಹಿಡಿದಿರ್ಪ ಲಿಂಗ ಘಟ ಸರ್ಪ. ನುಡಿಯಲೂ ಬಾರದು, ನಡೆಯಲೂ ಬಾರದು, ಲಿಂಗ ದೇವನೇ ದಿವ್ಯವೋ ಅಯ್ಯ. ಶಿವ 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 ಮಲ್ಹಾರ ಸದಾ ಶಿವ. ಬಡವನ ಕೋಪ ಅವಡಿಗೆ ಮೂಲವಾದಂತೆ ಕಡೆಗೆ ದಾಂಟರು ಕೂಡಲ ಸಂಗಮ ದೇವ ಅಂದಿದ್ದಾರೆ ಅಣ್ಣನವರು. ನುಡಿದಂತೆ ನಡೆಯುವುದು ಶರಣದ ಧರ್ಮ. ನಾವು ಉಪವಾಸ ಮಾಡಿ ದೇಹತ್ಯಾಗ ಮಾಡುವುದು ನಿರ್ಧಾರ ಮಾಡಿ ಆಗಿದೆ. ನಾವು ಕೊನೆವರೆಗೂ ಅದಕ್ಕೆ ಬದ್ಧರಾಗಿರಬೇಕು. ಖುಷಿಯಲ್ಲಿರುವಾಗ ಯಾವುದೇ ಪ್ರಮಾಣ ಮಾಡಬಾರದು. ಕೋಪದಲ್ಲಿರುವಾಗ ದುಡುಕಿ ಮಾತನಾಡಬಾರದು. ದುಃಖದಲ್ಲಿರುವಾಗ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬಾರದು ಕಲ್ಯಾಣ ದೇವ. ನೀವು ಸಂತೃಪ್ತರಾಗಿರುವಾಗ ಈ ನಿರ್ಧಾರ ತಗೊಂಡಿದ್ರೆ ನಾವು ಉಪದೇಶ ಮಾಡೋ ಅಗತ್ಯನೇ ಇರಲಿಲ್ಲ. ಆದರೆ ನೀವು ನಿರ್ಧಾರ ತಗೊಂಡಿದ್ದು ದುಃಖದಲ್ಲಿರುವಾಗ. ಹೌದು ಸ್ವಾಮಿ, ಮಗನ ಕಳ್ಕೊಂಡ ದುಃಖದಲ್ಲಿರುವಾಗ ಸಾವಿನ ಯೋಚನೆ ಬರೋದು ಸಹಜ. ಅಂತಹ ಸಂದರ್ಭದಲ್ಲಿ ಬರೋ ಸಾವಿನ ಯೋಚನೆ ಆತ್ಮಹತ್ಯೆ ಆಗುತ್ತೆ ವಿನಃ ಐಕ್ಯ ಆಗಲ್ಲ ಸ್ವಾಮಿ. ಹೌದು ಸ್ವಾಮಿ, ನಾವು ಕೇಳಿರೋ ಹಾಗೆ ಜೀವಂತ ಸಮಾಧಿ ಆಗಿರೋ ಮಹಾಪುರುಷರೆಲ್ಲ ಜೀವನಾನುಭವ ಪಡೆದಿರೋರು. ಜೀವನ ಸಾಕು ಅನ್ನಿಸ್ದಾಗ ಕೊನೆಗಾಲದಲ್ಲಿ ತೃಪ್ತಿಯಿಂದ ಶಿವನ ಸಾನ್ನಿಧ್ಯಕ್ಕೆ ಸಿದ್ಧರಾದವರು. ಧರ್ಮಶಾಸ್ತ್ರಗಳು ಕೂಡ ಅದನ್ನೇ ಹೇಳ್ತವೆ ಕಲ್ಯಾಣ ದೇವ. ಬಾಲ್ಯ, ಯೌವನ, ವಾರ್ಧಿಕ್ಯ, ವಾನಪ್ರಸ್ಥ, ಯಾವ ಯಾವ ವಯಸ್ಸಿನಲ್ಲಿ ಏನನ್ನು ಅನುಭವಿಸಬೇಕೋ, ಯಾವ್ಯಾವ ಕರ್ತವ್ಯಗಳನ್ನು ನಿರ್ವಹಿಸಬೇಕೋ ಅದನ್ನೆಲ್ಲ ಮುಗಿಸಿದ ನಂತರ ವಾನಪ್ರಸ್ಥದಲ್ಲಿ ನಿಷ್ಕಲ್ಮಶ ಮನಸ್ಸಿನಿಂದ ತಪಸ್ಸು ಮಾಡಿ ದೇಹತ್ಯಾಗ ಮಾಡೋದು ಧರ್ಮಸಮ್ಮತ. ಆಗ ಮಾತ್ರ ಮೋಕ್ಷಕ್ಕೆ ದಾರಿ ಸಿಗುವುದೇ ವಿನಃ ಒತ್ತಡಕ್ಕೆ ಮೆಣೆದು ಪಲಾಯನ ಮಾಡಿದರೆ ಖಂಡಿತ ಮೋಕ್ಷ ಸಿಗುವುದಿಲ್ಲ ಕಲ್ಯಾಣ ದೇವ. ಕ್ಷಮಿಸಿ ಆಚಾರ್ಯವೇ, ನಮ್ಮ ಈ ನಿರ್ಧಾರದ ಹಿಂದೆ ಯಾವ ಮೋಕ್ಷದ ಉದ್ದೇಶನೂ ಇಲ್ಲ. ನಮಗೆ ಸ್ವರ್ಗ ನರಕದ ಕಲ್ಪನೆಯೂ ಇಲ್ಲ. ನಮಗೆ ಬದುಕು ಸಾಕಾಗಿ. ಅದನ್ನ ನೀವು ಐಕ್ಯ ಅಂತನಾದ್ರೂ ಅನ್ನಿ, ಆತ್ಮಹತ್ಯೆ ಅಂತನಾದ್ರೂ ಅನ್ನಿ, ಪಾಪ ಪುಣ್ಯ ಏನು ಬೇಕಾದ್ರೂ ಅಂದ್ಕೊಳ್ಳಿ. ಅದರಿಂದ ನಮಗೆ ಬೇಸರನೂ ಇಲ್ಲ, ಕೋಪನೂ ಇಲ್ಲ. ನಾವು ಅನ್ನ ನೀರು ಬಿಟ್ಟು ದೇಹತ್ಯಾಗ ಮಾಡೋದಂತೂ ಸತ್ಯ. ಹತ್ತಾರು ವರ್ಷ ತಪಸ್ ಮಾಡಿ ಪಡೆದ ಮಗನ್ನೇ ಕಿತ್ಕೊಂಡ ಆ ಶಿವ ಇನ್ನು ನಾವು ಬದುಕಿ ಸಾಧಿಸೋದೇನಿದೆ ಆಚಾರ್ಯರೇ? ಆ ಶಿವ ನಮ್ಮನ್ನು ಒಪ್ಪಿಸ್ಕೊಳ್ಳಿ, ಸಾವನಲ್ಲಾದ್ರೂ ನಾವು ನಮ್ಮ ಮಗನ್ ಸೇರ್ಕೋತೀವಿ. ಪುತ್ರ ಶೋಕ ಅನ್ನೋದು ನಿರಂತರ ನಿಜ ತಾಯಿ. ಆದರೆ ಈ ಕಾಲ ಅನ್ನೋ ದಿವ್ಯ ಔಷಧಿಗೆ ಎಂಥ ಶೋಕನಾದರೂ ಭರಿಸೋ ಶಕ್ತಿ ಇದೆ ಅಮ್ಮ. ಅದು ನಮಗೆ ದೇವರು ಕೊಟ್ಟಿರೋ ವರ. ಈ ಭೂಮಿ ಮೇಲೆ ಯಾರೂ ಶಾಶ್ವತ ಅಲ್ಲ. ಕಾಲನ ಕರೆ ಬಂದ ತಕ್ಷಣ ಕಣ್ಮುಚ್ಕೊಂಡು ನಡೀತಾನೇ ಇರಬೇಕು.
ಆದರೆ ನಾವಾಗಿ ಹೋಗಿ ಸಾವಿನ ಮನೆ ಕದ ತಟ್ಟೋದು ಪ್ರಕೃತಿಗೆ ವಿರುದ್ಧ. ಇನ್ನೂ ಸಮಯ ಇದೆ, ಆಲೋಚನೆ ಮಾಡಿ. ಹೌದು ಸ್ವಾಮಿ, ನಿಮಗೆ ನಿಮ್ಮ ಜೀವದ ಅವಶ್ಯಕತೆ ಇಲ್ಲದೆ ಇರಬಹುದು. ಆದರೆ ಕಳ್ಳರು, ಸುಳ್ಳು, ವಂಚಕರು ತುಂಬಿರೋ ಈ ಸಮಾಜದಲ್ಲಿ ನಿಮ್ಮಂಥ ಸಾತ್ವಿಕರು 100 ಕಾಲ ಬದುಕಿರಬೇಕು. ಭಿಕ್ಷುಕನಿಗೆ ಒಂದು ಹಿಡಿ ತಂಗಳನ್ನ ಕೊಡೋಕ್ಕೂ ಜಿಬ್ಬಣ ಮಾಡೋ ಈ ಜನಗಳಿಗೆ ನಿಮ್ಮ ದಾಸೋಹ ಪರಂಪರೆ ದಾರಿ ದೀಪ ಆಗಬೇಕು. ಯೋಚನೆ ಮಾಡಿ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬನ್ನಿ. ಅತಿ ಆದರೆ ಅಮೃತನೂ ವಿಷ ಆಗುತ್ತೆ. ನಾವು ಪದೇ ಪದೇ ಬಂದು ಉಪದೇಶ ಮಾಡೋದು ನಿಮಗೆ ತೊಂದರೆ ಅಂತ ಅನಿಸಿದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ, ನಾವಿನ್ನು ಬರ್ತೀವಿ. ಯಜಮಾನಿ ಆಗ್ಲೇ ಉಣ್ಣಕ್ ತಂದೇ ಬಿಟ್ಲು. ಉಳ್ತಾ ಉಳ್ತಾ ಒತ್ತು ನೆತ್ತಿಗೆ ಬಂದಿದೆ ಗೊತ್ತಾಗ್ಲಿಲ್ಲ. ಅಲ್ಲೇ ನೆಳ್ಳಲ್ಲಿ ಕೂತ್ಕೋ, ಎತ್ತುಗಳಿಗೆ ನೀರ್ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಏನಮ್ಮೆ ಸಾರ್ ಗಮ್ಮಂತ ಇದೆ, ಏನ್ ಮಾಡಿದೀಯಾ? ಮಾಡಕ್ಕೇನದೆ ಯಜಮಾನ, ಮನೆಯಲ್ಲಿ ಒಂದೇ ಒಂದು ಕಾಳು ದವಸನೂ ಇಲ್ಲ. ಇದ್ ಬದಿದ್ನೆಲ್ಲ ಕೆರೆದು ಬಳ್ದು ಮಾಡಿದಕ್ಕೆ ಒಂದೇ ಒಂದು ಮುದ್ದೆ ಆಯಿತು. ಇನ್ನು ರಾತ್ರಿಗೆ ಆ ಶಿವನೇ ಗತಿ. ಹೋದ ವರ್ಷ ಮಳೆ ಇಲ್ಲ, ಬೆಳೆ ಇಲ್ಲ, ಬರ ಬಡ್ಕೊಂಬಿಡ್ತು. ಈ ವರ್ಷ ಹೊಲನ ಚೆನ್ನಾಗಿ ಉತ್ತೀವಿನಿ. ಆ ಶಿವ ಕಂಡುಬಿಟ್ರೆ ಒಂದು ವರ್ಷಕ್ಕಾಗುವಷ್ಟು ಕೂಳಿಗೆ ಬರಾನೇ ಇರಕ್ಕಿಲ್ಲ. ಅದೇನು ಕಂಡುಬಿಡ್ತಾನೋ ಕಾಣೆ. ಬಂದ ಕಾಲದಿಂದನೂ ಇದೇ ಆಗೋಯ್ತು. ಹಾಸ್ಕೊಂಡು ಹೊತ್ಕೊಳ್ಳೋಷ್ಟು ಬಡತನ ಕೊಟ್ಟನೆ ಹೊರತು ಮಳ್ಳಾಗೊಂದು ಮಗಿನ ಕೊಡ್ನಿಲ್ಲ. ಇವ್ರಿಗೆ ತಿನ್ನಕ್ಕಿಟ್ಟಿಲ್ಲ, ಇನ್ನು ಮಕ್ಕಳನ್ನ ಕೊಟ್ರೆ ಅವ್ರನ್ನ ಹೆಂಗ್ ಸಾಕ್ತಾರೆ ಅಂತ ಆ ಶಿವನಿಗೂ ಗೊತ್ತು. ಹೋಗ್ಲಿ ಬಿಡು, ನಿನಗೆ ನಾನು, ನನಗೆ ನೀನು, ಹಿಂಗೇ ಕಾಲ ತಳ್ಳಿಬಿಟ್ಟು ಗುಂಡೆ ಇಟ್ಬಿಡವ. ಏನ್ ನೋಡ್ತಾ ಇದ್ದೀಯಾ? ನೀನು ಒಂದು ಕೈ ಹಾಕು. ಸಂದಾಕಂದೆ ಇರೋದೊಂದು ಮುದ್ದೆ, ಒತ್ತರಾಗಿಂದ ಬಿಸಿಲಲ್ಲುತ್ತಿದೀಯಾ? ನಿಂಗೆ ಆ ರೊಟ್ಟೆ, ಇದ್ರಲ್ಲಿ ನಂಗೂ ಪಾಲ. ನಂಗೇನು ಬೇಡ, ನೀನೇ ಉಣ್ಕ. ನಂದು ಹೆಂಗೋ ಆಯ್ತದೆ. ಅಲ್ಲ ಕಣಮ್ಮಿ, ನೀನು ಹಸ್ಕೊಂಡು ಕುಂತಿದ್ರೆ ನನ್ನ ಗಂಟ್ಲಾಗ ತುತ್ತಿ ಇಳ್ದಾತ ಹೇಳು. ಇದ್ದಿದ್ದನ್ನ ಇಬ್ರು ಹಂಚ್ಕೊಂಡು ತಿನ್ನೋಣ. ಖಾಲಿ ಆದ್ಮೇಲೆ ಕಂತೆ ಹೋಗ್ಬಿಟ್ಟು ಹೋಗೋಣ. ಶಿವ ಅಂತ ನೀನು ಕೈ ಹಾಕಿ 4 ತುತ್ತು ತಿನ್ನು. ಆ ಶಿವ ಬಡತನ ಕೊಟ್ಟರು ನಿನ್ ಪಿರುತಿನ ಕಮ್ಮಿ ಮಾಡಲಿಲ್ಲ ನೋಡು. ಅಮ್ಮ,
ಹಸುವಾಗಿದೆ. ನನಗೂ ಹಸುವಾಗ್ತಿದೆ, ಊಟ ಹಾಕಿ. ಅಯ್ಯೋ ಶಿವಣ್ಣ, ಇದ್ದಿದ್ದು ಒಂದು ಮುದ್ದೆ, ಅದನ್ನು ತಟ್ಟೆಗೆ ಇಟ್ಕೊಂಡು ಕೂತಿದ್ದೀವಿ. ಈಗ ಬಂದು ಮುದ್ದೆ ಕೇಳಿದ್ರೆ ಹೆಂಗೆ ಕಂದ? ಸ್ವಲ್ಪ ಮುಂಚೆ ಬಂದಿದ್ದಿದ್ರೆ ಇದನ್ನ ನಿಂಗೆ ಕೊಟ್ಬಿಡ್ತಿದ್ವಿ. ಈಗಲೂ ಊಟ ಹಾಕಿ, ಯಾರು ಬೇಡ ಅಂದ್ರು? ಅಯ್ಯಯ್ಯೋ, ಮುದ್ದೆ ಮುರಿದಾಗೈತೆ. ಈ ಅಂಜಿಲ್ ಅಲ್ವೇನಪ್ಪ? ನೀನು ನೋಡಿದ್ರೆ ಯಾವುದೋ ಮೇಲ್ಜಾತಿ ಹುಡುಗನಂಗೆ ಕಾಣಿಸ್ತೀಯ. ನಿನಗೆ ಎಂಜಲು ಕೊಟ್ಟು ನಾವು ಯಾವ ನರ್ಕಕ್ಕೆ ಹೋಗೋಣಪ್ಪ? ಅಮ್ಮ, ಮೀನು ಕಪ್ಪೆಗಳ ಎಂಜಲಿಲ್ಲದ ನೀರುಂಟೆ? ದುಂಬೆಗಳ ಎಂಜಲಿಲ್ಲದೆ ಹೂ ಫಲವಾಗುವುದುಂಟೆ? ಪ್ರಾಣಿ ಪಕ್ಷಿಗಳು ಉಸಿರಾಡದ ಗಾಳಿ ಉಂಟೆ? ಅವುಗಳ ಎಂಜಲಿಗೆ ಮೈಲಿಗೆ ಇಲ್ಲದ ನಮಗೆ ನಮ್ಮ ಎಂಜಲಿಗೆ ಮೈಲಿಗೆ ಯಾಕಮ್ಮ? ಇರುವುದೊಂದೇ ನೆಲ, ಉಸಿರಾಡೋದೊಂದೇ ಗಾಳಿ, ಕುಡಿಯುವುದೊಂದೇ ಜಲ. ಸತ್ತಾಗ ಎಲ್ಲರನ್ನೂ ಸುಡೋದು ಒಂದೇ ಬೆಂಕಿ. ಅವುಗಳಿಗಿಲ್ಲದ ಜಾತಿ ನಮ್ಗಳಿಗೇಕಮ್ಮ? ಪ್ರೀತಿಗೂ ಜಾತಿ ಇಲ್ಲ, ಹಸಿವಿಗೂ ಜಾತಿ ಇಲ್ಲ. ನಿಮಗೆ ಕೊಡೋ ಮನ್ಸಿದ್ರೆ ನೀವು ನಂಗೆ ಇದನ್ನೇ ಕೊಡ್ಬೋದು. ಅಬ್ಬಬ್ಬಾ, ಇಷ್ಟು ಚಿಕ್ಕ ವಯಸ್ಸಿನಾಗೆ ಅದೆಂತೆಂಥ ದೊಡ್ಡ ಮಾತಾಡ್ತೀಯಪ್ಪ ನೀನು. ಹಸ್ದವ್ರಿಗೆ ಅನ್ನ ಕೊಡೋದಕ್ಕಿಂತ ಪುಣ್ಯ ಬೇರೆ ಏನೈತೆ ಜೀವನದಾಗೆ? ಇರು, ಕೊಡ್ತೀನಿ, ತಗೋ, ಕೈ ತೊಳ್ಕೊ, ತಗೊಂಬ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಅಲ್ಲ ಕಂದ, ಇರೋದೇ ಒಂದು ಮುದ್ದೆ, ಅದರಲ್ಲೂ 2 ತುತ್ತು ಮುರಿದು ಪಕ್ಕಕ್ಕೆ ಯಾಕಪ್ಪ ಇಟ್ಟೆ? ನಮ್ಮಪ್ಪ ಅಮ್ಮಂಗೆ. ಅಪ್ಪ ಅಮ್ಮಂಗ? ಹೌದು. ನಿಂದು ಯಾವ ಊರು ಮಗ? ನಮ್ದು ಉತ್ತಮಾಪುರ. ಅಪ್ಪ ಅವನ ಹೆಸರೇನು? ಅಪ್ಪ ಕಲ್ಯಾಣದೇವ, ಅಮ್ಮ ಉತ್ತರಾಜಮ್ಮ. ಓ, ಉತ್ತಮಾಪುರ. ಆ ಊರು ಸಾನೆ ದೂರದಾಗ ಐತಲ್ವೇನಪ್ಪ? ಹೌದು. ಹಂಗಾದ್ರೆ ನೀನು ಹೆಂಗೆ ಬಂದೆ ಕಂದ? ದಾರಿ ತಪ್ಪಿಟ್ಟೆ ಹಂಗೆ? ಬಂದವರು ದಾರಿ ತಪ್ಸಕ್ ನೋಡಿದ್ರು ನಿಜ, ಆದರೆ ನನ್ನ ದಾರಿ ನನಗೆ ನಿಚ್ಚಳವಾಗಿತ್ತು. ಅದಕ್ಕೆ ಇಲ್ಲಿಗೆ ಬಂದೆ. ನನ್ನ ಕೆಲಸ ಮುಗಿದ್ಮೇಲೆ ನಾನು ಇಲ್ಲಿಂದ ಹೊರಟೋಗ್ತೀನಿ. ನಿನ್ನ ದಾರಿ ಅಂತೀಯ, ದಾರಿ ತಪ್ಸಿದ್ರು ಅಂತೀಯ, ಕೆಲಸ ಅಂತೀಯ. ನಿನ್ನ ಮಾತೇ ಒಗಟ್ನಂಗೈತಪ್ಪ. ಜೀವನಾನೇ ಒಂದು ಒಗಟು. ಈ ಕೈಯಲ್ಲಿರೋ ತುತ್ತು ಬಾಯಿಗೆ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೂ ನಾಳೆಗೋಸ್ಕರ ಎಷ್ಟೊಂದು ಕನಸುಗಳು, ಆಸೆಗಳು, ಯೋಚನೆಗಳು, ಯೋಜನೆಗಳು. ಸ್ವಾಮಿ, ಏನು ಉತ್ತರ? ಇದ್ದಕ್ಕಿದ್ದ ಹಾಗೆ ಊಟ ಮಾಡಿರೋ ಅನುಭವ, ಹೊಟ್ಟೆ ತುಂಬಿರೋ ಅನುಭವ, ನಿತ್ರಾಣವಾಗಿರೋ ದೇಹದಲ್ಲಿ ಏನೋ ಚೈತನ್ಯ ಬಂದ ಅನುಭವ. ಶಿವ, ನನಗೂ ಅದೇ ಅನುಭವ ಆಗ್ತಾ ಇದೆ ಉತ್ತರ. ಹೌದಾ? ಇಬ್ಬರಿಗೂ ಒಂದೇ ಸಲ ಈ ಅನುಭವ? ಅದು ಹೇಗೆ ಸಾಧ್ಯ ಸ್ವಾಮಿ? ನೀನು ಕೇಳಿಲ್ವ ಉತ್ತರ? ಜ್ಯೋತಿ ಆರೋದಕ್ಕೆ ಮುಂಚೆ ಪ್ರಕಾಶಮಾನವಾಗಿ ಉರಿಯುತ್ತಂತೆ.
ನಮ್ಮ ಪ್ರಾಣ ಜ್ಯೋತಿನೂ ಆರೋ ಸಮಯ ಬಂದಿದೆ ಅನ್ಸುತ್ತೆ ಉತ್ತರ. ಅದಕ್ಕೆ ಇಬ್ಬರಿಗೂ ಒಂದೇ ರೀತಿ ಅನುಭವ ಆಗ್ತಿದೆ. ಆಗಿರಬಹುದು. ಸಂಕಟ ಪಡೋ ಸಮಯ ಮುಗಿದು ಹೋಗಿದೆ ಉತ್ತರ. ಈಗ ಶಿವನ ಸನ್ನಿಧಿಗೆ ಹೋಗೋ ಸಮಯ. ಅಳ್ತಾ ಹೋಗಬಾರದು. ಊಟ ತುಂಬಾ ಚೆನ್ನಾಗಿತ್ತು. ಶಿವ ತೃಪ್ತನಾದ. ನೀವಿಬ್ರು ಊಟ ಮಾಡಿ. ಊಟ ಏನು ಯೋಚನೆ ಮಾಡ್ತಿದ್ದೀರಾ? ಬುಟ್ಟೆಲಿ ಇರುತ್ತೆ. ಹೊಟ್ಟೆ ತುಂಬ ಊಟ ಮಾಡಬೇಕು. ನಾನಿನ್ ಬರ್ತೀನಿ. ಅಲ್ಲ ಕಂದ, ಕಂದ 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 ನಿಂತ್ಕೊಳ್ಳಪ್ಪ. ಯಜಮಾನ, ಅಯ್ಯೋ ಶಿವನೇ, ನಾನು ತಂದಿದ್ದು ಒಂದೇ ಮುದ್ದೆ. ಈ 2 ಮುದ್ದೆ ಎಲ್ಲಿತ್ತು? ಅಲ್ಲ ಕಣಮ್ಮಿ, ನೀನ್ ತಂದಿದ್ದು ಒಂದೇ ಮುದ್ದೆನಾ? ಹೊಸಿ ಗಟ್ಟಿ ಮಾಡ್ಕೋ. ಅಯ್ಯೋ ಯಜಮಾನ, ನೀನೇ ನೋಡ್ದಲ್ಲ, ನಾನು ತಂದಿದ್ದು ಒಂದೇ ಮುದ್ದೆ. ಹಂಗಾದ್ರೆ ಆ ಕಂದ ಹೇಳಿದ್ದು ಕಂದ. ಅಯ್ಯೋ, ಇಲ್ಲೇ ಇದ್ನಲ್ಲ, ಅಷ್ಟು ನೆಲ್ಮಯ ಹೋದ. ಇದ್ದಕ್ಕಿದ್ದಂತೆ ಬಂದ. ಇದ್ದು ಒಂದು ಮುದ್ದೆ ಇಸ್ಕೊಂಡು ಉಂಡ. ಒಂದಕ್ಕೆ 2 ಕೊಟ್ಟು ಹೋದ. ಅವನು ಯಾರು, ಎಲ್ಲಿಂದ ಬಂದ, ಒಂದು ಅರ್ಥ ಆಗ್ತಿಲ್ವಲ್ಲಮ್ಮೆ. ಕೊಡೋನು ಆ ಶಿವನೇ, ಇಸ್ಕೊಳ್ಳೋನು ಆ ಶಿವನೇ. ಆ ನಮ್ಮಪ್ಪನ ಮಾಯೆ ಯಾರು ಅರ್ಥ ಮಾಡ್ಕೊಂಡಾರು? ನಮ್ಮಪ್ಪ ಶಿವ ಶಿವ. ಅವನು ಇದ್ದಿದ್ದು ನಿಜ. ಅವನನ್ನು ಹದ್ದು ಒತ್ತೊಯ್ದಿದ್ದು ನಿಜ. ಅವನು ಅಂದಿನಿಂದ ಮರಳಿ ಬಂದಿಲ್ಲ. ಸತ್ತಿದ್ದಾನೆ ಎಂದು ಹಳ್ಳಿ ಜನರು ಹೇಳುತ್ತಿರುವುದು ನಿಜ ನಿಜ ನಿಜ. ಆದರೆ ಅವನನ್ನು ಕೊಲ್ಲಲು ಹೋದ ತಂತ್ರಾಕ್ಷ ಮಂತ್ರಾಕ್ಷರು ಹೆಣವಾಗಿ ಬಂದಿದ್ದ. ಅವನನ್ನು ಕೊಂದಿದ್ದು ಬಾಲಕನೆಂದು ತೀವ್ರಗಾಮಿ ಹೇಳುತ್ತಾನೆ. ಒಂದು ವೇಳೆ ಅವನು ಹೇಳಿದ ನಿಜವಾದರೆ ಆ ಬಾಲಕನೇಕೆ ಮರಳಿ ಬರಲಿಲ್ಲ. ಆ ಬಾಲಕನ ಬಗ್ಗೆ ಕರುಣೆಯಿಂದ ಮಾತನಾಡಿದ್ದ. ಆ ಕರುಣೆಯೇ ಆ ಬಾಲಕನನ್ನು ಉಳಿಸಿ ತಂತ್ರಾಕ್ಷ ಮಂತ್ರಾಕ್ಷನನ್ನು ಇವನೇ ಕೊಂದು ಆ ಬಾಲಕ ಕೊಂದ ಎಂದು ಸುಳ್ಳು ಹೇಳಿರಬಹುದೇ? ಇಲ್ಲ, ಅವನೇನಾದರೂ ಸುಳ್ಳು ಹೇಳಿದ್ದರೆ ಅವನೇ ಏಕೆ ನಮ್ಮನ್ನು ಉತ್ತಮಾಪುರಕ್ಕೆ ಕರೆದೊಯ್ಯುತ್ತಿದ್ದ. ನಮ್ಮೊಡನೆ ಸೇರಿ ಅವನನ್ನು ಹುಡುಕುತ್ತಿದ್ದ. ಅಥವಾ ಇದು ನಾಟಕವೇ? ಬಾಲಕನನ್ನು ಹಳ್ಳಿಗೆ ಬರದಂತೆ ಅಡಗಿಸಿ ನಮ್ಮೊಡನೆ ಹುಡುಕುವಂತೆ ನಾಟಕ ಮಾಡಿರಬಹುದೇ? ಅವನು ನಮ್ಮ ನಂಬಿಕೆಯ ಭಂಡ. ಅವನೆಂದಿಗೂ ನಮಗೆ ದ್ರೋಹ ಮಾಡಲಾರ. ಹಾಗಾದರೆ ಆ ಬಾಲಕನೇನಾದ? ಈ ತೀವ್ರಗಾಮಿಯೇ ಏನಾದರೂ ಸುಳ್ಳು ಹೇಳುತ್ತಿರಬಹುದೇ? ಎಲ್ಲವೂ ಅಯೋಮಯವಾಗಿ ಯಾವುದಕ್ಕೂ ನಾವು ಮೈಮರೆಯದೆ ಎಚ್ಚರವಾಗಿರುವುದು ಒಳ್ಳೆಯದು.
ತಾಯಿ. ಅಯ್ಯೋ ಶಿವನೇ, ಇದೇನಿದು? ಇದ್ದಕ್ಕಿದ್ದಂಗೆ ಜಂಗಮರು ಭಿಕ್ಷೆ ಸಾರ್ಕ ಬಂದ್ಬಿಟ್ಟವ್ರೆ. ಮನೇಲಿ ನೋಡಿದ್ರೆ ಒಂದು ಕಾಳು ದವಸ ಇಲ್ಲ. ಈಗ ಅವ್ರಿಗೇನು ಕೊಡ್ಲಿ? ಅಮ್ಮ ಅಮ್ಮ, ಹಾ ಬಂದೆ. ಓಹ್, ನೀನ ಮಗ? ಹೌದಮ್ಮ. ಮಧ್ಯಾಹ್ನ ನೋಡ್ತಿದ್ದಂಗೆ ಕಾಣೆ ಆಗ್ಬಿಟ್ಟೆ. ಎಲ್ಲೋಗಿದ್ದಪ್ಪ? ನೀವು ಕೊಟ್ಟ ಪ್ರಸಾದ ತೃಪ್ತಿ ಆಯ್ತಮ್ಮ. ದಣಿ ಬಾರಿಸ್ಕೊಳ್ಳೋಣ ಅಂತ ನಿಮ್ಮ ಹೊಲದಲ್ಲಿರೋ ಬೇವಿನ ಮರದ ಕೆಳಗೆ ಮಲಗಿದ್ದೆ. ಮಾವಿದಂತ ನಿದ್ದೆ ಬಂತಮ್ಮ. ಎದ್ಮೇಲೆ ಊರಿಗೆ ಹೋಗ್ಲಿಲ್ವೇನಪ್ಪ? ಇಲ್ಲಮ್ಮ, ಮತ್ತೆ ನಿಮ್ಮ ಮನೇಲಿ ನಾನು ಊಟ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಊಟನ? ಯಾಕಮ್ಮ ಯೋಚನೆ ಮಾಡ್ತಿದ್ದೀರಾ? ನಾನು ಬಂದಿದ್ದು ನಿಮ್ಗಿಷ್ಟ ಆಗ್ಲಿಲ್ವಾ? ಅಯ್ಯೋ ಶಿವನೇ, ಬಿನ್ನಕ್ಕೆ ಬಂದವ್ರನ್ನ ಬೇಡ ಅಂದರೆ ಆ ಶಿವ ಮಿಸ್ತಾನ? ನಾನಿನ್ನೂ ಒಲೆನೇ ಹಚ್ಚಿಲ್ಲ. ನೀನು ಹಂಗೆ ಅಡ್ಡಾಡ್ಕೊಂಬರೋ ಅಷ್ಟರಲ್ಲಿ ನಾ ಅಡುಗೆ ಮಾಡಿಬಿಡ್ತೀನಿ. ಸರಿನಮ್ಮ, ಎಲ್ಲ ಆ ಶಿವನಿಚ್ಛೆ. ನಾನು ಮತ್ತೆ ಬರ್ತೀನಿ. ಭಗವಂತ, ಆಸೆ ಪಟ್ಟು ಬಂದ ಮಗಿಗೆ ಒಂದು ತುತ್ತು ಅನ್ನ ಹಾಕೋ ಶಕ್ತಿನೂ ಕೊಡಲಿಲ್ವಲ್ಲಪ್ಪ ನಮಗೆ. ಹೇಳೋದೇನೋ ಹೇಳ್ಬಿಟ್ಟೆ. ಈಗ ನಾನು ಏನು ಅಡುಗೆ ಮಾಡಲಿ? ಅವನಿಗೇನು ಉಣ್ಣಕ್ಕಿಕ್ಲಿ? ಯಜಮಾನ, ಯಜಮಾನ, ಯಜಮಾನ! ಏನಮ್ಮೆ, ಯಾಕೆ ಅಂಕಿರ್ಚ್ಕೊಂತ ಇದೆಯಾ? ಏನಾಯ್ತು? ಅಯ್ಯೋ ಶಿವನೇ, ಅವನು ಮತ್ತೆ ಕಾರನ್ನೇ ಸರ್ಕೊಂಡು ಮನೆಗೆ ಬಂದಿದ್ದ ಕಣ. ಯಾರವ? ಅದೇ ಮಧ್ಯಾಹ್ನ ಬಂದಿದ್ದಲ್ಲ ಆಯ್ದ. ಓ ಅವನಾ? ಅದಕ್ಕೆ ಯಾಕೆ ನೀನು ಇಷ್ಟೊಂದು ಗಾಬರಿ ಪಟ್ಕೊಂಡಿದೀಯಾ? ಅಲ್ಲ, ಪುಣ್ಯ ಕಿಕ್ಕಿದ ಮನೆ ಕೆಡಲ್ಲ, ಉಳುಮೆ ಮಾಡಿದ ಹೊಲ ಕೆಡಲ್ಲ ಅನ್ನೋ ಮಾತು ಕೇಳಿಲ್ವಾ? ನಾವು ತಿನ್ನೋದ್ರಾಗ ಅವನಿಗೂ ಹೊಸಿ ಇಕ್ಕಿದ್ರೆ ಆಯ್ತಪ್ಪ. ಇದ್ರಲ್ವಾ ಮರಯ್ಯ ಇಕ್ಕದು? ಮನೇಲಿ ಒಂದು ಕಾಳು ದವಸ ಇಲ್ಲ. ಹೆಂಗಿದ್ರು ನಮ್ಮಿಬ್ಬರದು ರಾತ್ರಿಗೆ ಉಪವಾಸ ಅನ್ಕೊಂಡಿದ್ದೆ. ಅಷ್ಟಲ್ಲ ಅವ್ನು ಬಂದ. ಈಗೆಲ್ಲವನೇ ಅಡ್ಡಾಡ್ಕಪ್ಪ, ಹೋಗು, ಅಡುಗೆ ಮಾಡ್ತೀನಿ ಅಂತ ಕಳ್ಸಿನಿ. ಈಗ ಏನು ಮಾಡಲಿ ಹೇಳು? ಏನೋ ಮಾಡೋದು? ಒಂದು ಕೆಲಸ ಮಾಡಮ್ಮಿ, ನೀನು ಆ ನಂಜೇಗೌಡ್ರಿ ಎಂಡ್ರತವ ಒಂದು ಬಳ್ಳ ರಾಗಿ ಇಸ್ಕೊಂಬ. ಒತ್ತಾರನೇ 500 ರೊಟ್ಟಿ ಸಾಲ ಮಾಡಿ ಕೊಟ್ಬಿಡವ. ನೆರೆ ಹೊರಿಯಾಗೆಲ್ಲ ಸಾಲ ಆಗೋಗೈತೆ ಯಜಮಾನ. ಅದನ್ನೇ ವಾಪಸ್ ಕೊಟ್ಟಿಲ್ಲ. ಕಂಡವ್ರ ಹತ್ರ ತಿರುಪೆ ಬೇಡಿ ಬಂದವ್ರಿಗೆಲ್ಲ ಉಣ್ಣಕ್ಕಿಕ್ತಾಳೆ ಅಂತ ಎಲ್ಲ ಆಡ್ಕೊಂತವ್ರೆ. ಅಯ್ಯೋ ಬಿಡು, ಅದಕ್ಕೆ ಯಾಕೆ ಸಂಕಟ ಪಟ್ಕೋತೀಯ? ಕಷ್ಟ ಮನುಷ್ಯನಿಗೆ ಬರದೆ ಕಲ್ಗ ಬರ್ತದೆ. ಉಪ್ಪು ಸೊಪ್ಪು ನಮ್ಮ ಮನೆಯಾಗ ಏನಾಯ್ತೋ ಅದನ್ನು ಕೊಟ್ರೆ ಆಯ್ತು. ನಾನು ಈಗಲೇ ಹೊಸಿ ಹೊಲತ್ತಾ ಓಡ್ ಬಂದ್ಬಿಡ್ತೀನಿ. ಅಯ್ಯೋ ಪುಣ್ಯಾತ್ಮ, ನಾನು ಏನು ಅಡುಗೆ ಮಾಡಲಿ ಅಂತ ಒದ್ದಾಡ್ತಿದ್ರೆ ನೀನು ಹೊಲ್ದತ್ರ ಹೋಗಿ ಬರ್ತೀನಿ ಅಂತೀಯ. ಏನು ಮಡಗಿದೀಯ ಹೊಲದಲ್ಲಿ? ಅಣ್ಣೆ ಸೊಪ್ಪು. ಅಮ್ಮೇ, ನೀನೇ ಹೇಳ್ತೀಯಲ್ಲ, ಅನ್ಯಾಯಕಾರನ ಹೊಲದಲ್ಲಿ ಅಣ್ಣೆ ಸೊಪ್ಪು, ಧರ್ಮರಾಯನ ಹೊಲದಲ್ಲಿ ದಾರೆ ಕಡ್ಡಿ ಹುಟ್ಟುತ್ತದೆ ಅಂತ. ನಮ್ಮ ಹೊಲದಲ್ಲಿ ಅಣ್ಣೆ ಸೊಪ್ಪು ಹಾಸ್ಕೊಂಡು ಒದ್ಕೊಂಡು ಮಲಗದೆ. ಅದನ್ನೇ ಕಿತ್ಕೊಂಬತ್ತೀನಿ, ಬೇಸ್ ಹಾಕ ಅವನಿಗೆ. ಆ 5 ಹಣೆಯಲ್ಲಿ ಅಣ್ಣೆ ಸೊಪ್ಪೇ ತಿನ್ಬೇಕು ಅಂತ ಬರ್ದಿದ್ರೆ ನಾವೇನು ಮಾಡೋಕ್ಕಾಯ್ತದೆ? ಹೋಗಿ ಕಿತ್ಕೊಂಬತ್ತೀನಿ ನೀರು. ರೇಣುಕಾ, ನಾನು ಹೊಸಿ ಗುಡಿತಾ ಹೋಗ್ಬರ್ತೀನಿ ಕಣವ.
ಇಳಿಯ ಕೆಳಗೆ. ನಿನಗೆ ಹೇಳ್ತಾ ಇರೋದು, ಇಳಿ ಕೆಳಗೆ. ಓಹೋ, ಏನು ನೀಲವ್ನವರು ಗಂಟು ಮೂಟ ಸಮೇತ ಬಂದಿದ್ದೀರಾ? ನಾವೇ ನಿಮ್ಮ ಅಪ್ಪನ ಮನೆಗೆ ಬಂದಿರ್ಲಿಲ್ವಲ್ಲ, ನಿಮ್ಮ ಅಪ್ಪನ ಕಾಲ್ ಹಿಡ್ಕೊಂಡಿರ್ಲಿಲ್ವಲ್ಲ, ದಯವಿಟ್ಟು ನಿಮ್ಮ ಮಗಳನ್ನ ಕಳಿಸಿ ಅಂತ ಗೋಗರಿರ್ಲಿಲ್ವಲ್ಲ. ನೀವ್ಯಾಕ್ರಿ ಬರ್ತೀರಾ? ನಿಮ್ಗೆ ನಿಮ್ಮ ಹೆಂಡತಿ ಮಗನ ಮೇಲೆ ಪ್ರೀತಿ ಜವಾಬ್ದಾರಿ ಅನ್ನೋದು ಇದ್ರೆ ತಾನೇ. ಪಾಪ ನನ್ನ ಗಂಡ ಮಗಳು ಉಂಡ್ರೋ ಇಲ್ವೋ ಅಂತ ಹಗಲಲ್ಲೂ ಕರಗ್ತಿದ್ದೆ, ರಾತ್ರಿಲೂ ಕರಗ್ತಾ ಇದ್ದೆ. ಅದೇ ಕೊರ್ಗಲ್ಲಿ ಒಂದ್ ಸೇರ್ ಅನ್ನ, ಒಂದು ತುತ್ತು ಅನ್ನನೂ ತಿಂದಿಲ್ಲ ರೀ. ಏನೋ ಅಮ್ಮ, ತಾತನ ಮನೆಯಲ್ಲಿ ಚಿರೋಟಿ ಪಾಯಸ ಹೋಳ್ಗೆ ಅಂತ ಇಷ್ಟು ತಿಂತಿದ್ದಲ್ಲ, ಏನಕ್ಕಮ್ಮ ಸುಳ್ಳು ಹೇಳ್ತಿದ್ದೀರಾ? ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ಳು, ನನ್ನ ಮಾನ ಮರ್ಯಾದೆಯೋ. ನಿನಗೆ ಮಾನ ಇದ್ರೆ ಅಲ್ವೇನೆ ತೆಗಿಯೋದು? ಬಾಯಿ ಬಿಟ್ರೆ ಸುಳ್ಳು, ದ್ವೇಷ, ಅಸೂಯೆ. ಈ ಜನ್ಮದಲ್ಲಿ ನೀನು ಉದ್ಧಾರ ಆಗೋದಿಲ್ಲ. ಹೋಗೋ, ಹೊರಟೋಗೋ. ಮನೆ ಒಳಗಡೆ ಕಾಲಿಟ್ರೆ ಸರಿ ಇರಲ್ಲ. ಈ ಮನೆ ಒಳಗಡೆ ಕಾಲಿಡಕ್ಕೂ ಯೋಗ್ಯತೆ ಇಲ್ಲ ನಿನಗೆ. ಅಪ್ಪಯ್ಯ, ಏನ್ ಮಾತು ಅಂತ ಆಡ್ತಿದ್ದೀರಾ ಅಪ್ಪಯ್ಯ? ಒಂದ್ ಮಾತು ಬರುತ್ತೆ ಹೋಗುತ್ತೆ, ಅವಳಾಗೋಳು ಬಂದಿದ್ದಾಳಲ್ವಾ, ಈ ವಿಷಯ ಮತ್ತೆ ಯಾಕೆ ದೊಡ್ಡದು ಮಾಡ್ತಿದ್ದೀರಾ? ನೀನ್ ಬಾ ಚಿಕ್ಕವ. ನಿಂತ್ಕೊಳ್ಳೆ. ಕರೆದ ತಕ್ಷಣ ಒಳಗಡೆ ಹೋಗ್ತಾ ಇದೆಯಲ್ಲ, ಅವಳೆಲ್ಲ ಈ ಮನೆ ಯಜಮಾನಿ, ನಾನು ಈ ಮನೆ ಯಜಮಾನ. ಯಾವತ್ ನನ್ನ ಮಾತಿಗೆ ಬೆಲೆ ಕೊಡದೆ ನಿನ್ನ ಮನೆಯಿಂದ ಹೊರಗಡೆ ಹೆಜ್ಜೆ ಇಟ್ಟಿಯೋ ಅವತ್ತಿಗೆ ನಿನಗೆ ಈ ಮನೆ ಋಣ ಮುಗ್ದೋಯ್ತು. ಹೊರಟೋಗೋ. ಅಪ್ಪಯ್ಯ, ಏನ್ ಮಾತು ಅಂತ ಆಡ್ತಿದ್ದೀರಾ ಅಪ್ಪಯ್ಯ? ನೀನ್ ಸುಮ್ಮನೆ ಇರವ. ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬ್ಕೊಂಡ್ಬಿಡ್ತೀಯ. ಇವಳು ಹಾಲಲ್ಲ, ಕಳ್ಳಿ ಹಾಲು. ಇವಳು ಇದ್ದಕ್ಕಿದ್ದ ಹಾಗೆ ವಾಪಸ್ ಬಂದಿದ್ದಾಳೆ ಅಂದ್ರೆ ಅದ್ರ ಹಿಂದೆ ಏನೋ ಮಸಲತ್ತಿರುತ್ತೆ. ವಿಷ ತುಂಬಿರೋ ಹಾವನ್ ಬೇಕಾದ್ರೂ ಜೊತೆಲಿ ಇಟ್ಕೊಳ್ಬೋದು, ಇಂಥವ್ರನ್ನ ಜೊತೆಲಿ ಇಟ್ಕೊಳ್ಳೋದು ಮಹಾ ಅಪಾಯ. ನಿನಗೆ ಹೇಳ್ತಾ ಇರೋದು, ಹೊರಟೋಗೋ. ನಾನು ಎಲ್ಲೂ ಹೋಗಲ್ಲ, ಇದು ನನ್ನ ಮನೆ, ನಾನು ಇಲ್ಲೇ ಇರ್ತೀನಿ. ನೀವು ನನ್ನ ಒಳಗೆ ಕರೆಯೋ ತನಕ ಇಲ್ಲೇ ಉಪವಾಸ ಇದ್ದು ನಾನು ಸಾಯ್ತೀನಿ. ಏಯ್, ಕುತ್ಕೊಳ್ಳ. ಚಿಕ್ಕವ. ಅಪ್ಪಯ್ಯ, ಬೇಡ ಅಪ್ಪಯ್ಯ. ಅಕ್ಕಪಕ್ಕದವ್ರು ಯಾರಾದರೂ ನೋಡಿದ್ರೆ ಚೆನ್ನಾಗಿರಲ್ಲ, ಮರ್ಯಾದೆ ಹೋಗುತ್ತಪ್ಪಯ್ಯ. ಒಂದಿನ ಹೋಗೋ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೋಸ್ಕರ ಜೀವನ ಪೂರ್ತಿ ನೆಮ್ಮದಿ ಕಳ್ಕೊಂಡು ಬದುಕೋದಕ್ಕೆ ನನಗಿಷ್ಟ ಇಲ್ಲಮ್ಮ. ಅಯ್ಯೋ, ಅಷ್ಟಕ್ಕೂ ಸಾಯೋ ಮುಸುಡಿನ ಇದು ಹೊತ್ತಿಗೊಂದು ತುತ್ತು ಕಮ್ಮಿ ಆದ್ರೂ ಎದ್ದೇಳೋದಿಲ್ಲ ಅಂತವಳು ಉಪವಾಸ ಬಿದ್ದು ಸಾಯ್ತಾಳ. ಇವಳು ಗೊಡ್ಡು ಬೆದರಿಕೆಗೆಲ್ಲ ನೀನು ಹೆದರ್ಕೋಬೇಡ ಮಗಳೇ. ಅವಳು ನಾನು ನೋಡ್ಕೊಳ್ತೀನಿ, ನೀನು ನಡಿ. ಬೇಡ ಅಪ್ಪಯ್ಯ, ನನ್ನ ತಮ್ಮನ ಮುಖನಾದ್ರೂ ನೋಡ್ಬೇಕಲ್ವಾ ನೀವು? ಯಾರ ಮುಖ ನೋಡಬೇಕು, ಯಾರ ಮುಖ ನೋಡಬಾರ್ದು ಅನ್ನೋದು ನನಗೆ ಗೊತ್ತು ಕಣವ. ಇವನು ಹಾಳಾಗೋದಕ್ಕೆ ಇವಳೇ ಕಾರಣ. ಪುತ್ರಜಮ್ಮನ ಮನೆ ದೀಪ ಆರಿಸ್ದವ್ ನೀವನು. ಹೀಗೆ ಬಿಟ್ರೆ ಇನ್ನು ಎಷ್ಟು ಮನೆ ದೀಪ ಆರಿಸ್ತಾನೋ ಏನೋ. ಕಳೆನ ಮೊಳಕೆನೆಲ್ಲ ಕಿತ್ತಾಕ್ಬೇಕು, ಇಲ್ಲ ಅಂದ್ರೆ ಬೆಳೆನೆಲ್ಲ ನಾಶ ಮಾಡುತ್ತೆ. ನೀವು ಒಳಗೋಗವ, ನಾನು ಗುಡಿಗೆ ಹೋಗ್ಬಿಟ್ಟು ಬರ್ತೀನಿ. ನಿನಗೆ ಹೇಳ್ತಾ ಇರೋದು, ಹೋಗವ ಒಳಗೆ. ಏನು ಉಪವಾಸ ಮಾಡ್ತೀಯಾ? ನಾನು ಗುಡಿಗೆ ಹೋಗಿ ಪ್ರಸಾದ ತಿನ್ಕೊಂಡು ಬರ್ತೀನಿ. ದೇವ್ರೇ, ನನ್ನ ಗಂಡ ನನ್ನ ಮಗನು ಮನೆಯಿಂದ ಹೊರಗೆ ಹಾಕಿದಾನೆ. ಈ ಗೋಳ್ ಕೇಳೋರು ಯಾರೂ ಇಲ್ವೇ? ನನಗೆ ನ್ಯಾಯ ಕೊಡ್ಸೋರು ಈ ಊರಲ್ಲಿ ಯಾರೂ ಇಲ್ವೇ? ಕೇಳಿಸ್ತೇನ್ರಿ? ಕೇಳಿಸ್ತು. ಏನ್ ಪಂಡಿತರು, ಸಂಸಾರ ಸಮೇತರಾಗಿ ನಮ್ಮನೆ ತನಕ ಆಗಮಿಸಿದ್ದೀರಾ? ಏನ್ ವಿಷಯ? ಅಲ್ಲ ಶರಣಪ್ಪ, ಬೀದಿಲಿ ಬರುವಾಗ ಸಗಣಿ ತುಣ್ದೆ ಅಂತ ಕಾಲನ್ನೇ ಕತ್ತರಿಸ್ಕೊಳಕ್ಕಾಗತ್ತಾ? ಏನೋ ಗಂಡ ಹೆಂಡತಿ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ.
ಅದಕ್ಕೋಸ್ಕರ ಕಟ್ಕೊಂಡಿರೋ ಹೆಂಡ್ತಿನ ಮನೆಯಿಂದ ಹೊರಗಡೆ ಕಳಿಸೋದು ಎಷ್ಟು ಸರಿ ಅಂತ. ಸಗಣಿ ತುಳಿದ್ರೆ ಕಾಲನ್ನ ಕತ್ತರಿಸಿ ಬಿಸಾಕಲ್ಲ ನಿಜ ಪಂಡಿತ್ರೆ, ಆದ್ರೆ ಹಣ್ಣಿಗೆ ಹುಳ ಬಿದ್ರೆ ತಕ್ಷಣ ಆ ಜಾಗನ ಕತ್ತರಿಸಿ ಬಿಸಾಕ್ತೆ ಹೋದ್ರೆ ಇಡೀ ಹಣ್ಣು ಕೊಳತು ಹೋಗುತ್ತೆ. ಒಪ್ಕೋಬೇಕಾದ ಮಾತೆ. ಏನ್ರಿ ಅದು ಒಪ್ಪು ಅಂತ ಮಾತು? ಕಟ್ಕೊಂಡಿರೋ ಹೆಣ್ಗೂ ಕೊಳ್ತೋಗಿರೋ ಹಣ್ಣಿಗೂ ಸಮಾನ ನಿಮ್ಗೆ? ಅಯ್ಯೋ ನನಗಲ್ವೇ, ಅವನಿಗೆ ಯಾರಿಗೆ ಆಗ್ಲಿ ಬೇಕಾದಾಗ ಇಟ್ಕೊಳ್ಳೋದು, ಬೇಡ ಅಂದ ಬೀದಿ ತಳ್ಳೋದು. ಹೆಂಡ್ತಿರೆಂಡ್ ಬಿಟ್ಟಿ ಬಿದ್ದಿದಾರ? ಎಲ್ಲಿ ತಿದಿ ಒತ್ತಿದ್ರೆ ಎಲ್ಲಿ ಬೆಂಕಿ ಉರಿಯುತ್ತೆ ಅನ್ನೋದ್ರ ಬಗ್ಗೆ ಅನುಮಾನ ಇತ್ತು, ಈಗ ಅದು ನಿಜ ಆಯ್ತು. ಏನ್ ಮಲ್ಲವ್ವ, ಕಂಡೋರ್ ಮನೆಗೆ ಬೆಂಕಿ ಹೆಚ್ಚಿ ನೀನ್ ಚಳಿ ಕಾಯಿಸ್ಕೊತಾ ಇದೀಯಲ್ಲ, ಇದನ್ನ ಬಿಟ್ಟು ನಿನಗೆ ಬೇರೆ ಕೆಲಸನೇ ಇಲ್ವಾ? ಅಯ್ಯೋ 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 ಅಯ್ಯೋ, ಎಂತ ಮಾತಾಡ್ತಾ ಇದ್ದಾನೆ ಕೇಳಿಸ್ಕೊಂಡ್ರೇನ್ರಿ? ಕೇಳಿಸ್ಕೊತಾ ಇದ್ದೀನಿ. ಮುಚ್ಚ್ರಿ ಬಾಯ್ನ. ಅನ್ಯಾಯವಾಗಿ ಒಂದ್ ಹೆಣ್ಣಿನ ಬಾಳ ಹಾಳಾಗುತ್ತೆ ಅಂತ ಬುದ್ಧಿ ಹೇಳಕ್ ಬಂದ್ರೆ ನನ್ನೇ ಮನೆ ಹಾಳಿ ಅಂತೀರಾ? ನಾನ್ ಯಾರ ಮನೆ ಬೆಂಕಿ ಹಚ್ಚಿದ್ದೆ, ಯಾರ ಮನೆ ಗಳ ಇರ್ದಿದ್ದೆ ಅಂತ ಕೇಳ್ರಿ. ಅಯ್ಯೋ ಕೇಳ್ರಿ. ಕೇಳ್ತೀನಿ. ಶರಣಪ್ಪ, ನನ್ನ ಹೆಂಡತಿ ಅಂದ್ರೆ ಏನ್ ಅನ್ಕೊಂಡಿದೀಯಾ? ಸುಳ್ಳು ಬುರ್ಕಿ ಅನ್ಕೊಂಡಿದ್ದೀನಿ. ಹೌದು. ಗಂಡ ಹೆಂಡತಿ ಮಧ್ಯೆ ಜಗಳ ತಂದಿಟ್ಟು ತಮಾಷೆ ನೋಡೋ ತಾಟ್ಗಿತ್ತಿ ಅನ್ಕೊಂಡಿದ್ದೀನಿ. ಸತ್ಯವಾಗಲೂ ಸುಳ್ಳು. ಊರವ್ರ ಸುದ್ದಿಗೆಲ್ಲ ಉಪ್ಪು ಖಾರ ಹಾಕಿ ಬಾಯಿ ಚಪ್ಪರ್ಸೋ ಚಪ್ಪಲದ ಹೆಂಗಸು ಅನ್ಕೊಂಡಿದ್ದೀನಿ. ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಆ ಉತ್ತರಾಜಮ್ಮನ ಎಷ್ಟು ಹೊಟ್ಟೆ ಉರ್ಸಿದೀರಾ ಅಂತ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ನೀರಿಗೆ ಬಿದ್ದ ಹೆಣ ಕಂಡೋರ್ ಬಾಯಿಗೆ ಬಿದ್ದ ಸುಳ್ಳು ಎರಡೂ ಆಚೆಗೆ ಬರಲೇಬೇಕು. ಈಗಲೇ ಎಚ್ಚೆತ್ಕೊಂಡ್ರೆ ಬದುಕ್ತೀರಾ, ಇಲ್ಲದೆ ಹೋದ್ರೆ ಜನ ನಿಮ್ಮನ್ನ ಅಟ್ಟಾಡ್ಸ್ಕೊಂಡು ಹೊಡಿತಾರೆ. ಸಾಕು ಸುಮ್ನಿರಯ್ಯ, ಕಂಡಿದ್ದೀನಿ. ಏನೋ ಒಳ್ಳೆ ಮನುಷ್ಯ, ಇವನು ಸಂಸಾರ ನೆಟ್ಟಿಗಿರ್ಲಿ ಅಂತ ಬುದ್ಧಿ ಹೇಳೋಕ್ ಬಂದ್ರೆ ಯಾರ ಮನೆ ಮೇಲೂ ಹಾರ್ತಿರೋ ಕಾಗೆ ನನ್ನ ತಲೆ ಮೇಲೆ ಕೂರ್ಸೋಕ್ ನೋಡ್ತೀಯಲ್ಲ. ಇದಕ್ಕೆ ರೀ ಹೇಳೋದು, ಊರಿಗೆ ಮಾಡೋ ಉಪಕಾರ ಹೆಣಕ್ ಮಾಡೋ ಶೃಂಗಾರ ಎರಡು ಒಂದೇ ಅಂತ. ಮನೆ ಹಾಳು ಬುದ್ಧಿ ಇದ್ದಿದ್ರೆ ನಾವ್ಯಾಕೆ ಬರ್ಬೇಕಿತ್ತು ಬುದ್ಧಿ ಹೇಳಕ್ಕೆ? ಹೌದು, ಮತ್ತೆ ನಾನು ಮನೆಯಲ್ಲಿ ಔಷಧಿ ಕೊಡ್ತಾ ಇದ್ದೆ. ನನ್ನ ಹೆಂಡತಿ ತಟ್ಟೆಪ್ಸಿದ್ಲು, ಬನ್ನಿ ಬುದ್ಧಿ ಹೇಳೋಣ ಅಂತ. ಅದಕ್ಕೆ ಬಂದೆ. ಏನಪ್ಪ, ನಮ್ಮೆಲ್ಲಾ ಪ್ರಶ್ನೆಗಳಿಗೂ ಇದೇನಾ ನಿನ್ನ ಉತ್ತರ? ನಿಮ್ಮ ಮುಖ ನೋಡ್ಕೊಂಡು ಮಾತಾಡೋದಕ್ಕೆ ನನಗಿಷ್ಟ ಇಲ್ಲ. ಇನ್ನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಬೇರೆ ಕೊಡಬೇಕಾ? ಮಂಚಣ್ಣ, ನಾನು ಬರ್ಬೋದಂತ? ನಾವು ಹೋಗ್ಬೋದಂತೆ. ನಾನು ಯಾವತ್ತೂ ಬರಲ್ವೇನಿಲ್ಲ. ಅಮ್ಮ. ಏನಪ್ಪ? ಯಾಕಮ್ಮ, ಯಾಕೆ ಕಣ್ಣೀರು ಹಾಕ್ತಿದ್ದೀರಾ? ನನಗೆ ಊಟ ಹಾಕೋದು ನಿಮಗಿಷ್ಟ ಇಲ್ವೇ? ಶಿವ, ಎಂತ ಮಾತಾಡ್ತಿದ್ಯಾ ಮಗ? ನಾವು ಒಕ್ಕಲಿಗರು, ಒಕ್ಕಲ್ತನೇ ನಮ್ಮ ಕಸುಬು. ಆ ಶಿವ ನಮ್ಮನ್ನ ಈ ಕೆಲಸಕ್ಕೆ ನೇಮಿಸಿರೋದು. ನಾವೇ ಬೆಳೆದು ನಾವೇ ತಿನ್ಕೊಂಡು ಬದುಕಿರ್ಲಿ ಅಂತ ಅಲ್ಲಪ್ಪ, 16 ಜನಕ್ಕೆ ಅನ್ನ ಹಾಕಿ ಹಸಿದ ಹೊಟ್ಟೆ ತುಂಬಿಸ್ಲಿ ಅಂತ. ಹಸ್ದು ಹೊಟ್ಟೆಗೆ ಅನ್ನ ಹಾಕ್ಲಿಲ್ಲ ಅಂದ್ರೆ ಹೆಣ್ಣ ಹುಟ್ಟಿದಕ್ಕೆ ಏನ್ ಪ್ರಯೋಜನ ಕಂದ? ಆದ್ರೆ ಆ ಶಿವ ಕೈ ತುಂಬ ಕೊಡ್ಲಿಲ್ವಲ್ಲ ಅಂತ ದುಃಖ ಆಯ್ತದೆ. ಕೈ ತುಂಬ ಕೊಡದೇ ಇದ್ರೆ ನಮ್ಮ ಕೊಡೋ ಮನ್ಸಿದೆಯಲ್ಲ, ಶಿವ ನಿಮಗೆ ಕೊಟ್ಟೇ ಕೊಡ್ತಾನೆ.
ಏನ್ ಕೊಡ್ತಾನೋ ಬಿಡಪ್ಪ. ಹುಟ್ಟಾಗಿಂದ ಬರೀ ಬಡತನ ಕೊಟ್ಟವನಷ್ಟೇ. ಒಂದು ಹೊತ್ತಿಗಿದ್ರೆ 2 ಹೊತ್ತಿಗಿಲ್ಲ. ಅಸ್ಕೊಂಬನ್ ಜಂಗಮರಿಗೆ ಒಂದೊತ್ತು ಊಟಕ್ಕೆ ಇಕ್ಕಣ ಅಂತ ತುಂಬಾ ದಿನದಿಂದ ಆಸೆ ಪಡ್ತಾ ಇದ್ದೀವಿ. ಆದ್ರೆ ಮಳೆನೂ ಇಲ್ಲ, ಬೆಳೆನೂ ಇಲ್ಲ. ಮಾಡೋಣ ಅಂದ್ರೆ ಕೂಲಿನೂ ಇಲ್ಲ. ಆಸೆ ಪಟ್ಟು ನಮ್ಮ ಮನೆಗೆ ಊಟಕ್ಕೆ ಬಂದಿದೀಯ. ನಿನಗೆ ಹೊಟ್ಟೆ ತುಂಬ ಊಟಕ್ಕೆ ಇಕ್ಕವ ಅಂದ್ರೆ ಅದಕ್ಕೂ ಗತಿ ಇಲ್ಲ. ಅದಕ್ಕೆ ಸೊಪ್ಪೆ ಸಾಕಿದೀವಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಪ್ಪ. ಅದನ್ನೇ ಹೊಟ್ಟೆ ತುಂಬ ಊಟ ಮಾಡು. ಅಯ್ಯ, ಶ್ರೀಕೃಷ್ಣ ಪರಮಾತ್ಮ ಮಹಾರಾಜನಾಗಿದ್ದ. ಅರಮನೆಯಲ್ಲಿ ಮೃಷ್ಟಾನ್ನ ಭೋಜನ ಇತ್ತು. ಆದರೆ ಕುಚೇಲ ತಂದಂತ ಒಂದು ಹಿಡಿ ಅವಲಕ್ಕಿನೇ ಅವನಿಗೆ ಅಮೃತಕ್ಕೆ ಸಮ ಆಯಿತು ಅಲ್ವೇ? ಯಾರು ಏನು ಕೊಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ಎಂಥ ಮನಸ್ಸಿನಿಂದ ಕೊಡ್ತಾರೆ ಅನ್ನೋದು ಮುಖ್ಯ. ನೀವು ಪ್ರೀತಿಯಿಂದ ಕೊಡ್ತಿರೋ ಈ ಅಣ್ಣೆ ಸೊಪ್ಪೆ ನನಗೆ ಅಮೃತಕ್ಕೆ ಸಮ. ಆಹಾ, ಅಕ್ಕರೆ ಸಕ್ಕರೆ ಬೆರೆಸಿ ಪ್ರೀತಿಯ ತುಪ್ಪ ಸುರಿಸಿ ಕರುಣೆಯ ಕೈಯಿಂದ ಮಾಡಿರೋ ಅಡುಗೆ ಎಷ್ಟು ರುಚಿಯಾಗಿದೆಯಮ್ಮ. ಅದಕ್ಕೆ ಹೇಳೋದು, ಬಡವ್ರ ಮನೆ ಊಟ ಚಂದ, ಸಿರಿವಂತರ ಮನೆ ನೋಟ ಚಂದ ಅಂತ. ಶಿವ, ಇಷ್ಟು ಚಿಕ್ಕ ವಯಸ್ಸಿಗೆ ಅದೆಷ್ಟು ದೊಡ್ಡ ದೊಡ್ಡ ಮಾತಾಡ್ತೀಯ ಕಂದ. ನಿನ್ನ ನೋಡ್ತಾ ಇದ್ರೆ ಸಾಕ್ಷಾತ್ ಆ ಶಿವನ್ ಕಂಡಂಗೆ ಆಯ್ತದೆ ಕಣಪ್ಪ. ಹಾಗಾದ್ರೆ ನಾನಿಲ್ಲಿ ನೆಲೆಗೊಳ್ಳೋದಿಕ್ಕೆ ಸ್ವಲ್ಪ ಜಾಗ ಕೊಡ್ತೀಯ ಗೌಡಯ್ಯ?